ವೇದವಾಕ್ಯವನೆಲ್ಲ ಮೋದ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುವಿಜ ಗುಡಿಗೆ ಮಣಿಯುವೆನು, ಸಾಧುವಿಜ ಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ನಿಜ ಗುಡಿಯ ಗ್ರಂಥವನು ನಿಜವಾಗಿ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನಗನಪ್ಪೆ, ಸಿದ್ಧಾರೂಢರಿಗೆ ಬಹಳ ಬಲವೇದಾಂತಕ್ಕೆ ಸರಿ ಬಾಳ ಗಜ್ಜನಿಗೆ ಬದನಕ ಬಾಳ ಕೂತಲಿಪ್ಪಡೆ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸುಮ್ಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಅದ್ವೈತ ಸಾರ್ವಭೌಮ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ 7ನೇ ಸಂಧಿಯ 3ನೇ ಸೂತ್ರ 2ನೇ ಸೂತ್ರದ 11ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಶಿಷ್ಯನ ಆಶ್ಚರ್ಯಕರವಾದಂಥ ಪ್ರಶ್ನೆಗೆ ಆತ್ಮಜ್ಞಾನಿಗಳ ಸಹಿತವಾಗಿ ಮಹಾಂತರು ಶರಣರು ಮುಮುಕ್ಷುಗಳು ತಲೆತೂವಂತೆ ಅವರ ಮನಸ್ಸಿಗೆ ಹೌದು ಹೌದು ಎನ್ನುವಂತೆ ಗುರುಗಳು ಆತ್ಮಜ್ಞಾನ ಆದ ಮೇಲೆ ಪ್ರಾರಬ್ಧ ಕರ್ಮ ವಾಸನೆಯಿಂದ ಆತನ ದೇಹ ಇರುತ್ತದೆ, ಪ್ರಾರಬ್ಧ ಮೂಲ ಕ್ಷಣದಲ್ಲಿ ಹೋಗುತ್ತದೆ ಅಂತ ಹೇಳ್ತಾ ಬಂದರು. ಇಲ್ಲಿ
ಶರೀರ ಪ್ರಾರಬ್ಧ ಕರ್ಮವಾಸನೆಯಿಂದ ಇದೆ ಅಂದರೆ ಆತನ ಶರೀರ ಯಾರು ರಕ್ಷಣೆ ಮಾಡ್ತಾರೆ? ತಾನೇ ರಕ್ಷಣೆ ಮಾಡ್ಕೊಂತಾನೋ ಮತ್ತು ರಕ್ಷಣೆಗಾಗಿ ಏನಾದರೂ ಪ್ರಯತ್ನ ಮಾಡ್ತಾನೋ ಅಥವಾ ಮಾಡೋದಿಲ್ಲ ಅಂತ ವಿಚಾರ ಮಾಡಿದಾಗ ಆತನ ಯಾವ ಸ್ನಾನ ಪಾನ ಭೋಗಾದಿ ಸಕಲ ವ್ಯವಹಾರಗಳು ಅಜ್ಞಾನಿಗಳಂತೆ ಸಮಾನವಾಗಿ ಇದ್ದರೂ ಆ ಜ್ಞಾನಿಯ ಕರ್ಮಗಳು ನಿರಭಿಮಾನದಿಂದ ಇರುತ್ತವೆ. ಶಿಷ್ಯ ಆತನಿಗೆ ದೇಹದ ಮೇಲೆ ಅಭಿಮಾನ ಇಲ್ಲದಂತೆ ಕರ್ಮ ಮಾಡ್ತಾನ. ಅಭಿಮಾನ ಇಲ್ಲದ ಕರ್ಮ ಎಲ್ಲಿ ಅದ ಅಂದರೆ ಅಲ್ಲಿ ಫಲ ಇಲ್ಲಲ್ಲ. ನಿರಭಿಮಾನ ಕರ್ಮದಿಂದ ಫಲ ಇಲ್ಲ, ಅಭಿಮಾನ ಕರ್ಮದಿಂದನೇ ಫಲ. ಹಾಗಾಗಿ ಜ್ಞಾನಿಯ ದೇಹಾದಿಗಳು ಹೇಗೆಂತ ವಿಚಾರ ಮಾಡಿದರೆ ಇಂತೂ ಶಾರೀರವಿದ್ದಂತೆ ಜೀವನ್ಮುಕ್ತಿಯಂ ತಿಳಿ ವಿದೇಹ ಕೈವಲ್ಯ ಈ ತನುವಿನ ಅಂತ್ಯದೊಳಗೆ ಅಪ್ಪುದು ಎಲೆಸೋನು. ಅಂತ್ಯ ಅಂದರೆ ಕೊನೆ. ನಿರಭಿಮಾನ ಲಕ್ಷಣವೇ ಮುಕ್ತಿ ಅಂತ ಹೇಳಿದರೆ ಅದು ನಿರಭಿಮಾನ ಕೂಡ ಗುರುಗಳೇ ಬಾಲಕನಿಗೂ ಇಲ್ಲ ಅಂತ ಹೇಳಿರಿ, ಹುಚ್ಚುಗನು ಇಲ್ಲ ಅಂತ ಹೇಳಿರಿ, ಮತ್ತೆ ಮಧಾಂಧನಿಗೂ ಇಲ್ಲ ಅಂತ ಹೇಳಿರಿ. ಅವ್ರಿಗೆ ಇಲ್ಲ ಅಂದಮೇಲೆ ಇವ್ರಿಗೂ ಇಲ್ಲದೆ ಇರ್ಬೋದು. ಏನು ದೊಡ್ಡಾಗೋದು? ಅವನಿಗೆ ಮತ್ತೆ ಮುಕ್ತ ಅಂತ ಹೇಳ್ತಾರೇನು ಅಂತ ಅಂದರೆ ಹಾಗಲ್ಲ. ನಿರಭಿಮಾನತೆ ಬೇಕು ಎಲ್ಲಿ ಅಂದರೆ ಸ್ವರೂಪ ಆಕಾರ ವೃತ್ತಿಯಲ್ಲಿ ಪ್ರತಿಬಿಂಬಿತ ನಿಜ ಆನಂದವನ್ನು ಇವನೇ ಜೀವನ್ಮುಕ್ತನು ಎನ್ನಬೇಕು ಅಂದರು. ಸ್ವರೂಪ ಆಕಾರ ವೃತ್ತಿ ಇವು ಹುಚ್ಚಗ ಸ್ವರೂಪದಿಂದ ಬಂದನು ಹುಚ್ಚು. ಮಧಾಂದಾಗ ಎದರಿಂದ ಬಂದ ನಿಶೆಯಿಂದ ಬಂದದ್ದಾಯ್ತು. ಜ್ಞಾನಿಗೆ ಅದರಿಂದ ಬಂದವೇನೋ ಇಲ್ಲ. ಆದರೆ ಹೇಗೆ ಅಂದರೆ ಒಂದು ದೃಷ್ಟಾಂತ ಹೇಳ್ತೀನಿ ಕೇಳಂತಾರೆ. ಜ್ಞಾನಿ ತನ್ನ ದೇಹದ ಕರ್ಮಗಳನ್ನು ಮಾಡ್ತಾನ ಅಜ್ಞಾನಿಯಂತೆ. ಅಭಿಮಾನ ಇಲ್ಲಂತ ಹೇಗೆ ಹೇಳ್ತಾರೆ? ನನಗೆ ತಿಳಿಬೇಕಲ್ಲ ಅಂದರೆ ಆ ಶಿಷ್ಯ ಒಂದು ದೃಷ್ಟಾಂತ ಕೊಡ್ತಾನ. ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತ ಆಗಿನ ಕಾಲದಲ್ಲಿ ತನ್ನ ಓಡಾಟಕ್ಕಾಗಿ ಸಂಚಾರಕ್ಕಾಗಿ ಅನುಕೂಲಕ್ಕಾಗಿ ಒಂದು ಒಳ್ಳೆ ಕುದುರೆಯನ್ನು ಸಾಕಿದ್ದ. ಆ ಕುದುರೆಗೆ ಅದು ಎಷ್ಟು ಕಾಳಜಿ ಮಾಡ್ತಿದ್ದಂದರೆ ತನ್ನ ದೇಹಕ್ಕಿಂತ ಹೆಚ್ಚಾಗಿ ಅದರ ಪ್ರೀತಿ ಮಾಡ್ತಿದ್ದ. ಮೈ ತೆಗ್ತಿದ್ರು, ಮೈ ತೊಳಿತಿದ್ರು, ಅದಕ್ಕೆ ಬೇಕಾದಂಥ ದವಸ ಧಾನ್ಯಗಳನ್ನು ಇಡ್ತಿದ್ರು, ಡಾಣಿ ಮೇಯಿಸ್ತಿದ್ರು. ನಾನಾ ಪ್ರಕಾರವಾಗಿ ಆತ ಆ ಕುದುರೆಯನ್ನು ಯಾವ ರೀತಿ ಸಾಕಿ ಅದರ ಮೇಲೆ ಕುಳಿತು ಸಂಚಾರ ಮಾಡ್ತಾ ಇದ್ದ. ಹೀಗೆ ಇರುವಾಗ ಸ್ವಲ್ಪ ವರ್ಷಗಳ ನಂತರ ತೋಯ ಚಂಚಲ ಲಕ್ಷ್ಮಿ ಅಂತ. ಲಕ್ಷ್ಮಿ ಹೇಗೆ ಅಂದರೆ ತೋಯ ಚಂಚಲ. ಯಾವಾಗ ಇಲ್ಲಿ ಸಮುದ್ರದಲ್ಲಿ ಅಲೆಗಳು ಚಂಚಲ ಹೇಗೆ ಅವಲ್ಲ, ಒಂದ್ರ ಮೇಲೆ ಒಂದ್ರ ಮೇಲೆ ಬರೋದು ಹೋಗೋದು ಬರೋದು ಹೋಗೋದು. ಲಕ್ಷ್ಮಿ ಆದರೂ ಕೂಡ ಯಾಕೆ ಹೋಗ್ತಾಳ ಅಂದರೆ ಆ ಲಕ್ಷ್ಮಿ ಚಂಚಲ ವೃತ್ತಿ ಉಳ್ಳಕ್ಕೆ ಅಂತ. ನೀನು ನಿನ್ನಲ್ಲಿ ಯೋಗ್ಯತೆ ಆದ ಅನ್ನೋರಿಗೂ ನಿನ್ನಲ್ಲಿ ಇರ್ತಾಳ. ನಿನ್ನಲ್ಲಿ ಆಕೆಯ ಕಾನೂನುಗಳು ವ್ರತಗಳಾವ. ಆ ಕಾನೂನು ವ್ರತಗಳ ಪ್ರಕಾರ ಯಾರು ನಡೀತಾರ ಅವ್ರ ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಆ ಕಾನೂನು ಯಾವಾಗ ಮುರಿತಾವ ಆಕೆ ಕಿತ್ಕೊಂಡು ಹೋಗಿಬಿಡ್ತಾಳೆ.
ಹಾಗಾಗಿ ದೈವಾನುಕೂಲತೆಯಿಂದ ಅವನಿಗೇನಾಯಿತು, ಕುದುರೆ ಮಾಲಕನಿಗೆ ಬಡತನ ಬಂತು ನೋಡ್ರಿ. ಬಂತಿಲ್ಲ ಬಡತನ ಬಂದಾಗ ಆ ರಕ್ಷಣೆ ಮಾಡುವ ಒಂದು ಶಕ್ತಿ ಕಡಿಮೆ ಆಯಿತು. ತಾನೇ ಬದುಕೋದು ಕಷ್ಟ ಆದಾಗ ಕುದುರೆಗೆ ದಾಣಿ ಮೇವು ಇವೆಲ್ಲ ಇಟ್ಟು ರಕ್ಷಣೆ ಮಾಡೋಷ್ಟು ಖರ್ಚು ಭಾಳ ಆಯಿತು. ಆದ್ದರಿಂದ ಅವನೇನು ಮಾಡಿದ ಅಂದರೆ, ಮುಂದೆ ಕೆಲವು ದಿನಗಳ ಮೇಲೆ 1 ತಿಂಗಳ ಪರ್ಯಂತರ ಆತ ಒಬ್ಬ ಸಾಹುಕಾರನಿಗೆ ಮಾರಾಟ ಮಾಡಿದ. ಆ ಮಾರಾಟ ಆದ ಬಹಳ ದಿನದ ಮೇಲೆ ಆತಗೇನಾಯಿತು ಅಂದರೆ, ಒಂದು ದಿನ ಅಲ್ಲ 1 ತಿಂಗಳ ಪರ್ಯಂತರವಾಗಿ ಆತಗೆ ಸಂಚಾರ ಮಾಡಲಿಕ್ಕೆ ಕುದುರೆ ಅವಶ್ಯಕತೆವಿತ್ತು. ಬೇರೆ ಯಾವುದೇ ದಾರಿ ಕಾಣಲಾರ್ದೆ ನಾನು ಹೆಂಗೋ ನನ್ನ ಕುದುರೆಯನ್ನು ಸಾಹುಕಾರಕ್ಕೆ ಕೊಟ್ಟೀನಿ, 1 ತಿಂಗಳ ನನಗೆ ಕೊಡಪ್ಪ ಅಂತ ಹೇಳಿದ್ರೆ ಬಿಡಬಹುದು, ಆ ನಂತರ ಮತ್ತೆ ಆ ಕುದುರೆಯನ್ನು ವಾಪಸ್ ಕೊಟ್ಟರಾಯಿತು ಅಂತ ತಿಳ್ಕೊಂಡು ಹೋಗಿ ಕೇಳಿದ. ಆತ ಕೂಡ ಆಗಲಪ್ಪ, ಏನು ತಪ್ಪದ, ತಗೊಂಡು ಹೋಗು, ಆಮೇಲೆ ನೀನು ತಂದು ವಾಪಸ್ಸು ಅಂತ ಹೇಳಿದ. ಆತ ಸಂಚಾರಕ್ಕೆ ಅನುಕೂಲ ಮಾಡಿಕೊಂಡು ಆ ಕುದುರೆಗೆ ಮೊದಲು ಏನು ಮಾಡ್ತಿದ್ದ, ತನ್ನ ಸ್ವಂತ ಕುದುರೆಯಾಗಿದ್ದಾಗ ಮೈ ತಿಕ್ಕದು, ಡಾಣಿ ಹಿಡಿದು ಇನ್ನೊಂದು ಹೇಗೆ ಮಾಡ್ತಿದ್ದ. ಯಾಕಂದರೆ ನನ್ನ ಕುದುರೆ ಚೆನ್ನಾಗಿರಬೇಕು, ಇದು ನನ್ನ ಕುದುರೆ ಸೊರಗಬಾರದು, ಇದಕ್ಕೆ ಏನು ಆಗಬಾರದು ಅಂತಕ್ಕಂಥ ಭಾವದಿಂದ, ಅಭಿಮಾನದಿಂದ ಕುದುರೆಗೆ ಕರ್ಮವನ್ನು ಮಾಡ್ತಿದ್ದ. ಹೌದಿಲ್ಲ? ಈಗ ಅದೇ ಕುದುರೆಗೆ ಏನು ಮಾಡಕತ್ತಾನ, ಮೊದಲಿನಂತೆ ಏನು ಮಾಡ್ತಿದ್ದ ಅದನ್ನು ಈಗ ಮಾಡ್ತಾನೆ, ಈಗನೂ ಅದನ್ನೇ ಮಾಡಕತ್ತಾನ. ಆದರೆ ಮೊದಲು ನನ್ನ ಕುದುರೆ ಅಂತ ಅಭಿಮಾನದಿಂದ ಮಾಡ್ತಿದ್ದ, ಈಗ ಕುದುರೆ ನಂದಲ್ಲ ಅಂತ ನಿರಭಿಮಾನದ ಮಾಡ್ತಾನ. ಇದೇ ನೋಡು ಜ್ಞಾನಿಯ ಕರ್ಮ ಅಂತ. ಅಜ್ಞಾನ ಕಾಲದಲ್ಲಿ ದೇಹ ನಂದು, ನನ್ನದು, ಇದರ ಸಂರಕ್ಷಣೆ ರಕ್ಷಣೆ ಎಲ್ಲವೂ ನಂದೇ ಅಂತ ತಿಳಿದು ಮಾಡ್ತಿದ್ದ. ಈಗ ಹಾಗಲ್ಲ, ಇದು ನಂದಲ್ಲ ಅಂತ ಕರ್ಮ ಮಾಡ್ತಾನೆ. ಮೊದಲು ಮಾಡಿದ ಕರ್ಮ ಅಭಿಮಾನಕ್ಕೆ ಕಾರಣ ಆಯಿತು, ನಂತರ ಮಾಡುವ ಕರ್ಮ ನಿರಭಿಮಾನಕ್ಕೆ ಕಾರಣ ಆಯ್ತಿಲ್ಲ. ಅದೇ ರೀತಿ ಯಾಕಂದರೆ ಇಲ್ಲಿ ಅಹಂಕಾರ ಮಮಕಾರ ಅವುಗಳ ಪಾಲನೆ ಮಾತ್ರ ಮೊದಲಿನಂತೆ ಇರ್ತದೆ. ಮೊದಲಿನಂಗೆ ಅವ ಏನು ಕೆಟ್ಟೋಗಿಲ್ಲ, ಎಲ್ಲ ಇದ್ವು ಅವಿಲ್ಲ. ಆದರೆ ಕುದುರೆ ನನ್ನದಲ್ಲ ಅಂತ ನಿರಭಿಮಾನದಿಂದ ಇದ್ದರೂ ಅದರ ಪಾಲನೆಯೂ ಮಾಡಿದಂತೆ. ನಂದಲ್ಲ ಅಂತ ತಿಳಿದ ಮೇಲೆ ಅದನ್ನು ಪಾಲನೆ ಮಾಡೋದು ಬಿಟ್ಟನ, ಮಾಡಬೇಕಲ್ಲ. ಅದಂಗೆ ದೇಹ ನಂದಲ್ಲ ಅಂತ ಬಿಟ್ಟ ಮೇಲೆ ದೇಹ ಪಾಲನೆ ಮಾಡೋದು ಬಿಡ್ತಾನೆ ಅಂದರೆ ಜ್ಞಾನಿ ಬಿಡಕ್ಕೆ ಬರೋದಿಲ್ಲ ಅಂತ. ಆ ಕಾರಣ ದೇಹಾದಿ ಜೀವನ ಎಲ್ಲ ವ್ಯವಹಾರಗಳು ಸಮವಾಗಿದ್ದರೂ ಜ್ಞಾನಿಗಳು ಅಸಂಗತ್ವ ನಿರಭಿಮಾನದಿಂದ ಇರುವುದು, ಅಜ್ಞಾನಿಗಳು ಸಂಗತ್ವ ಅಭಿಮಾನದಿಂದ ಕೂಡಿರುವರು. ಹೀಗೆ ಅವರ ನಿಶ್ಚಯಗಳು ಮಾತ್ರ ಬೇರೆ ಬೇರೆ ಆಗಿರುವುದು. ಅವರ ನಿಶ್ಚಯ ಬೇರೆ ಇಲ್ಲ. ಅಜ್ಞಾನಿದು ಅಭಿಮಾನದ ನಿಶ್ಚಯ ಅದ, ಜ್ಞಾನಿದು ನಿರಭಿಮಾನ ನಿಶ್ಚಯ ಅದ. ಹಾಗಾಗಿ ಶರೀರದಿಂದ ಜೀವಿಸುವವರೆಗೂ ಇಂತು ಶಾರೀರವಿದ್ದಂತೆ ಶರೀರ ಇರುವವರೆಗೂ ಜೀವನ್ಮುಕ್ತಿಯ ಸ್ವರೂಪಾನಂದ ಅವಿರ್ಭಾವ ರೂಪ ಜೀವನ್ಮುಕ್ತಿ ಇರ್ತದೆ. ಅವನಿಗೆ ಸ್ವರೂಪಾವೃತ್ತಿ ಅಂದರೆ ದೇಹಾದಿಗಳನ್ನು ಕೂಡಿದರೂ ಕೂಡ ಅವ್ರಿಗೆ ಎಂಥ ಆನಂದ ಅಂದರೆ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ ಮುಕ್ತಿತ್ವಂ ಇದು ಬಿಡಬಾರ್ದು ನೋಡ್ರಿ ನೀವು. ಇದು ಇಂದ ಜೀವನ್ಮುಕ್ತಿ ವೃತ್ತಿ ಇರ್ತದಂದರೆ
ಪರಿಪೂರ್ಣ ಆನಂದ ಸಹಿತ ವೃತ್ತಿ ಇರ್ತಂತ ತಿಳ್ಕೋಬೇಕು. ಬರೇ ವೃತ್ತಿ ಇರಂಗಿಲ್ಲ, ಆನಂದ ಸಹಿತ ವೃತ್ತಿ ಅಂದಾಗ ಆತ ಜೀವನ್ ಮುಕ್ತಿಯನ್ನು ಹೊಂದಿಯೇ ತೀರುತ್ತಾನೆ. ಅಂದರೆ ಜೀವನ್ಮುಕ್ತಿ ಹೊಂದೇ ಬದುಕ್ಯಾನ, ಅಮುಕ್ತ ಆಗಿ ಬದುಕಿಲ್ಲ, ಜೀವನ್ಮುಕ್ತನಾಗೇ ಬದುಕಿದ ಶರೀರ. ಇದು ಜೀವನ್ಮುಕ್ತನ ಲಕ್ಷಣ ನೋಡೋದು. ನಾವು ಜೀವನ್ಮುಕ್ತರು ಅಂತಂದಾಗ ಅವ್ರ ಲಕ್ಷಣ ನೋಡ್ಬೇಕಲ್ಲ. ಪರಿಪೂರ್ಣ ಆನಂದ ಸಹಿತ ವೃತ್ತಿ. ಬರೇ ವೃತ್ತಿ ಇರೋದಲ್ಲ, ಬರೇ ಆನಂದ ಇರೋದಲ್ಲ, ಆನಂದದಲ್ಲಿ ವೃತ್ತಿ ಇರ್ತದೆ. ಆ ಆನಂದದ ವೃತ್ತಿ ಇರೋದಕ್ಕೋಸ್ಕರವಾಗಿ ಅವರ ಆನಂದದ ಮಾತು ಬೋಧವನ್ನು ಮಾಡ್ತಾರೆ ಗುರುಗಳು. ಜ್ಞಾನದ ಮಾತು, ಜ್ಞಾನದ ಬೋಧ, ಆನಂದದ ಬೋಧ ಎಲ್ಲಿಂದ ಬರ್ತದೆ? ದುಃಖ ರಸ ಇತ್ತಂದ್ರೆ ದುಃಖದ ಮಾತು ಬರ್ತದ್ದು. ಆನಂದ ಸಹಿತ ಅಂದರಿಲ್ಲ, ಅದನ್ನು ಬಿಡಬಾರ್ದು. ಹಾಗಾಗಿ ಇಲ್ಲಿ ವಿಷಯಾನಂದದಲ್ಲಿ ಅತಿವ್ಯಾಪ್ತಿಯ ದ್ವೇಷ ಬರಬಾರ್ದು ಅಂತ ಪರಿಪೂರ್ಣ ಆನಂದ ವೃತ್ತಿ ಅಂದರು. ಕೆಲವು ಮಂದಿ ಜ್ಞಾನಿಗಳು ಜೀವನ್ಮುಕ್ತರು ವಿಷಯಾನಂದದಲ್ಲಿ ಇದ್ದು ಜೀವನ್ಮುಕ್ತರಂತಾರ. ಆ ಕಡೆ ಅತಿವ್ಯಾಪ್ತಿ ದೋಷ ಲಕ್ಷಣ ಬರ್ತದ. ಆ ರೀತಿ ಹೇಳೋರೆ ಭಾಳ ಮಂದಿ ಯಾರ. ಅವರು ಬಹಳ ಜ್ಞಾನಿಗಳರಿ. ಯಾರು ಹೇಳ್ತಾರೆ, ಬೆಂಗಳೂರು ಕಡೆ ಒಬ್ಬ ದೊಡ್ಡ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಬ್ಬ ಜ್ಞಾನಿ ಅಂತ ಇರಲಿ, ಆತನ ಮಠದಲ್ಲೇ ಒಂದು ದೊಡ್ಡ ಫಾರಿನ್ ಕಂಟ್ರಿಯಲ್ಲಿ ಬಾಳುವಂಥ ಬ್ರಾಂಡಿ ಬಾಟ್ಲುಗಳೇ ಅವಂತ ಶೋಕೇಶ್ ತುಂಬ. ಇದು ನನಗೆ ಯಾರು ಹೇಳಿಲ್ಲ, ನನಗೆ ನಮ್ಮ ಪೂಜ್ಯ ಶಿವಲಿಂಗ ಸುಗ್ರೇಶ್ ಸ್ವಾಮಿಗಳು ಹೇಳಿದರು. ಹಿಂಗೆ ಅವಪ್ಪ ನಾನು ನೋಡೀನಿ ಅಂತ ಹೇಳಿದಾತ. ಅಂದಾಗ ಇದು ವಿಷಯ ಆನಂದದ ವೃತ್ತಿ ಆದಂತರು, ಆನಂದದ ವೃತ್ತಿ ಆದಂತರಲ್ಲಿ ಇಂಥ ಮಂದಿ ಬಹಳ ಜಗತ್ತಿನಲ್ಲಿ. ಆ ಕಾರಣ ಇದು ವಿಷಯ ಆನಂದವು ಪರಿಚ್ಛಿನ್ನವಾಗಿದೆ. ಇರ್ಲಿ ಬಿಡ್ರಿ, ಆನಂದ ಆದಲ್ಲ, ಮತ್ತು ಅದು ಆನಂದ ಸಹಿತ ಜೀವನ್ಮುಕ್ತ ಅಂತ ಯಾಕೆ ಹೇಳಬಾರ್ದು ಅಂದರೆ, ನೀನು ಹೇಳ್ತಮ್ಮ ನಡೀತದ, ನಾವು ಹೇಳಂಗಿಲ್ಲ ಅಂತಾರೆ. ಅದು ವಿಷಯ ಆನಂದ ಪರಿಚ್ಛಿನ್ನ ಆನಂದ ಅದ, ಪರಿಪೂರ್ಣ ಆನಂದ ಅಲ್ಲ. ಪರಿಪೂರ್ಣ ಆನಂದ ಅಲ್ಲ, ಅನಿಶ ಹೇಳಿದ ಮೇಲೆ ಆನಂದ ಹೋಗ್ತದಿಲ್ಲ. ಮತ್ತು ಪರಿಪೂರ್ಣ ಆನಂದ ಅಂತ ಇಲ್ಲಿ ಹೇಳ್ಯಾರ, ವಿಷಯ ಆನಂದ ತಂದು ನೀನು ಜೀವನ್ಮುಕ್ತ ಅಂತ ಹೇಳಿದ್ರೆ ನಿನಗೆ ಬಿಟ್ಟು ವಿಚಾರ. ಯಾರೇನು ಮಾಡಂಗಿಲ್ಲ, ಅಪದಕ್ಕೆ ಅಪ್ಪಣೆನೇ ಇಲ್ಲ. ಹಾಗಾಗಿ ಅದನ್ನು ನಿರಾವರಣ ಎಂಬ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ನಿದ್ರೆಯಲ್ಲೂ ಆನಂದ ಆಗ್ತದೆ, ಅಲ್ಲಿ ಆವರಣ ಸಹಿತ ಆನಂದ ಅದ. ಅಜ್ಞಾನದ ಆವರಣ ಅದಿಲ್ಲ ಅಲ್ಲಿ, ಮತ್ತು ನಿರಾವರಣನದು. ಮೋಡ ಸಹಿತ ಸೂರ್ಯನಿಗೆ ಏನಂತಾರೆ? ಪೂರ್ಣ ಸೂರ್ಯ ಅಂತಲ್ಲ. ಮೋಡ ಕವಿದಾಗ ಸೂರ್ಯ ಅಪೂರ್ಣ ಇಲ್ರಿ, ಅಲ್ಲೇ ಮೋಡ ಆವರಣ ಆಗ್ಯದ. ಮೋಡ ರಹಿತವಾದಾಗ ಪರಿಪೂರ್ಣ ಸೂರ್ಯ ಆಗ್ತದೆ. ಇಲ್ಲಿ ನಿದ್ರೆಯಲ್ಲಿ ಆನಂದ ಅದ, ಅದೇ ಆನಂದ ನಮಗೆ ಆಗೋದು ಮುಂದೆ ಜೀವನ್ಮುಕ್ತನಲ್ಲಿ ಅದೇ ಆನಂದ ಆಗೋದು. ಇಲ್ಲಿ ಏನಾಗ್ಯದ? ಆವರಣ ಸಹಿತ ಆನಂದ ಅದ. ಆದಿಲ್ಲ, ಅಜ್ಞಾನ ಅದಿಲ್ಲ. ಆ ಅಜ್ಞಾನ ನಿವೃತ್ತಿ ಆದಮೇಲೆ ಏನು ಒಳಗೆ ಬೆಳಗ್ತದಲ್ಲ, ಅದೇ ನೋಡು ಪರಿಪೂರ್ಣ ಆನಂದ. ಮತ್ತು ಬ್ಯಾರೆಯಲ್ಲಿ ತರ್ತದೆ. ಹೀಗೆ ಇಲ್ಲಿ ಆನಂದ ಸಹಿತವಾದದ್ದೇ ಜೀವನ್ಮುಕ್ತಿ ಎಂದು ಹೇಳಿದರೆ, ಈ ಲಕ್ಷಣವು ವಿದೇಹ ಮುಕ್ತನಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಆ ಕಾರಣದಿಂದ ವೃತ್ತಿ ಸಹಿತ ಪದ ಯಾಕೆ ಬಳಸೀವಿ ಅಂದರೆ, ಜೀವನ್ಮುಕ್ತನಲ್ಲಿ ಮಾತ್ರ ವೃತ್ತಿ ಇರ್ತದೆ, ವಿದೇಹ ಮುಕ್ತನಲ್ಲಿ ವೃತ್ತಿ ಇಲ್ಲ ನೋಡ್ರಿ. ಅದಕ್ಕೆ ಶಾಸ್ತ್ರಗಳಲ್ಲಿ ಮುಂದೆ ಬರಬಹುದು. ಈ ಲೋಕದಳು ಯಾರಿಂದ ಉಪಕಾರ ರೀ ಜ್ಞಾನಿಗಳಲ್ಲಿ ಅಂದರೆ, ಜೀವನ್ಮುಕ್ತದಿಂದ ಈ ಲೋಕದಳು ಪ್ರಯೋಜನ ಒಂದು ಬರೆದಾರ.
ವಿಧೇಯ ಮುಕ್ತ ಮುಕ್ತ ಅಲ್ಲ ಅಂತ ಬರೋದಲ್ಲ. ವಿಧೇಯ ಮುಕ್ತನೂ ಮುಕ್ತನೇ, ಅವನು ಬ್ರಹ್ಮಾನಂದ ಸ್ವರೂಪನೇ. ಜೀವನ್ಮುಕ್ತನೂ ಮುಕ್ತನೇ, ಇವನು ಬ್ರಹ್ಮಾನಂದ ಸ್ವರೂಪನೇ. ಪರಿಪೂರ್ಣ ಆನಂದಾಗಿದ್ದವರಿಬ್ಬರು. ಆದರೆ ಪ್ರಯೋಜನ ಲೋಕಕ್ಕೆ ಯಾರಿಂದ ಆಯಿತು? ಜೀವನ್ಮುಕ್ತ. ಯಾಕಂದರೆ ಇವನಲ್ಲಿ ವೃತ್ತಿ ಇರ್ತದ. ವೃತ್ತಿ ಇದ್ದದಕ್ಕಾಗಿ ಇಲ್ಲಿ ಶಿಷ್ಯನ ಪ್ರಶ್ನೆಗಳಿಗೆ ಬೋಧ ಮಾಡಕತ್ತಾನ. ವೃತ್ತಿ ಇದ್ದಿಲ್ಲ ಅಂದರೆ ನಿದ್ದೆಯಲ್ಲಿ ವೃತ್ತಿ ಅವೇನು ಇಲ್ಲ, ಎಚ್ಚರ. ಅದಕ್ಕೆ ವಿದೇಹ ಮುಕ್ತ ಲಕ್ಷಣವನ್ನು ಪಡೆದವರು ಬಹಳ ಮಂದಿ ಯಾರ. ಜೀವನ್ಮುಕ್ತ ಲಕ್ಷಣ ಇರತಕ್ಕಂಥ ವ್ಯಕ್ತಿಗಳು ಬಹಳ ವಿರಳ ಸ್ವಲ್ಪ ಅಂದರು. ಯಾಕ್ರಿ ಅಂದರೆ ಬಹಳ ಆನಂದವಾಗಿ ನಿಶ್ಚಿಂತನಾಗಿ ನಿದ್ರೆಗೆ ಹೋದಂಥ ವ್ಯಕ್ತಿ ನಿದ್ರೆಗೆ ಭಂಗ ಬಂತು, ಯಾರಾದರೂ ಎಬ್ಬಿಸಿದ್ರು ಅಂದರೆ ಆ ನಿದ್ರಾ ಆನಂದವನ್ನು ಬಿಟ್ಟು ಬರೋಕೆ ಆಗಲಾರ್ದ ಜೀವ ಎಬ್ಬಿಸಿದವರ ಮೇಲೆ ಕಪಾಳಕ್ಕೆ ಹೊಡಿಲೇನೋಷ್ಟು ಸಿಟ್ಟು ಬರ್ತದೆ. ಕಪಾಳಕ್ಕೆ ಹೊಡೆದು ಬಿಡ್ಲೇನಂತ. ಯಾಕ್ರಿ ಅವನು ಏನು ಕಸ್ಕೊಂಡ? ನಿಂದು ಏನು ಕಳ್ತನ ಮಾಡಕ್ಕೆ ಬಂದಾನ? ಚೋರಿ ಮಾಡಕ್ಕೆ ಬಂದಾನ? ಚೂರಿ ಹಾಕಕ್ಕೆ ಬಂದಾನ? ಏನು ಮಾಡಕ್ಕೆ ಬಂದಾನ? ಸುಮ್ಮನೆ ಎಬ್ಸಕ್ಕೆ ಬಂದೆ, ಎದ್ದೇಳಪ್ಪ ಅಂತ ಅಂದ. ಆದರೆ ನಿನಗೆ ಯಾಕೆ ಸಿಟ್ಟು ಬಂತು ತಮ್ಮ? ಅದನ್ನು ಬಿಟ್ಟು ಬರ್ಬೇಕಾದ್ರೆ ಅಷ್ಟು ಕಷ್ಟ ಅದ. ನಿದ್ರಾ ಆನಂದವನ್ನು ಬಿಟ್ಟು ಜಾಗರಕ್ಕೆ ಬರ್ಬೇಕಾದ್ರೆ ಕಷ್ಟ ಅದ, ಹೌದಿಲ್ರಿ? ಅಂದಾಗ ಇಂಥ ಪರಿಪೂರ್ಣ ಆನಂದದಲ್ಲಿದ್ದಂಥ ಒಬ್ಬ ಜ್ಞಾನಿ ತನ್ನ ಆನಂದವನ್ನು ಬಿಟ್ಟು ಮತ್ತೆ ವೃತ್ತಿಯನ್ನು ಹೊರಗೆ ಬಂದೇ ಶಿಷ್ಯರಿಗೆ ಉಪದೇಶ ಮಾಡಬೇಕಾಗ್ಯದ. ತಿಳ್ಕೊರಿ. ಎಚ್ಚರ ಆದ್ಮೇಲೆ ಮಾತಾಡ್ತಾರೋ ನಿದ್ದೆಗೆ ಮಾತಾಡ್ತಾರೋ? ಮತ್ತು ಗುರುಗಳು ನಮ್ಮ ಇದ್ರಾಗಾರ ಸಮಾಧಿಯಲ್ಲಿ ಆರಿ ನಾವು ಮುಕ್ತರಾದೀವಿ ಅಂದ್ರೆ ಏನು ಅರ್ಥ ಆಗ್ತದೆ? ಅವ್ರಿಗೆ ಸಮಾಧಿ ಆಗ್ಯದ, ಒಪ್ತೀವಿ, ಇಲ್ಲಂತೇಳಿಲ್ಲ. ವೇದಗಳು ಒಪ್ಪ್ಯಾವ, ಎಲ್ಲರೂ ಒಪ್ಪಬೇಕು. ನಿನಗೇನು ಲಾಭ ಆಯ್ತು ಅದರಿಂದ? ಏನನ್ನು ಹೇಳಿದ್ನ, ಉಪದೇಶ ಮಾಡಿದ್ನೋ? ತಾನು ಆನಂದಗಾನ, ಅವ್ರ ಆನಂದಗಿದ್ರೆ ಶಿಷ್ಯ ನಿನಗೇನಾಯ್ತು? ಅದಕ್ಕೆ ಶಾಸ್ತ್ರಗಳೇ, ಅವು ಉಪನಿಷತ್ತುಗಳೇ ಅವು ವಾಕ್ಯಗಳನ್ನು ಪ್ರಯೋಗ ಮಾಡಿದರೂ ಜೀವನ್ ಮುಕ್ತನಿಂದ ಈ ಲೋಕಕ್ಕೆ ಪ್ರಯೋಜನಪ್ಪ ಅಂದರೆ ಶಿಷ್ಯರಿಗೆ ಪ್ರಯೋಜನ ಯಾರಿಂದ? ಜೀವನ್ಮುಕ್ತರಿಂದನೇ. ಹಾಗಾಗಿ ಜೀವನ್ಮುಕ್ತನಿಗೆ ಯಾಕಿಷ್ಟು ಮಾನ್ಯತೆ ಅದಂದರೆ ಅದಕ್ಕೆ ಅವನಿಗೆ ಹೇಳೋದು ಸಾಕ್ಷಾತ್ ಗುರು ಪರಬ್ರಹ್ಮ, ಪ್ರತ್ಯಕ್ಷ ಪರಮಾತ್ಮ ಅಂದರೆ ಆ ಜೀವನ್ಮುಕ್ತನಿಗೆ ಹೇಳಬೇಕು. ಹೀಗೆ ಆತ ದೇಹ ಇರುವ ಪರ್ಯಂತರ ಆತ ಕಷ್ಟಪಟ್ಟು ವೃತ್ತಿ ಹೊರಗೆ ತರಬೇಕ್ರೆ ಅವರು ತಿಳ್ಕೊರಿ. ನಿದ್ರೆ ಆನಂದ ಎದ್ರೆ ಜಲ್ದಿ ಮತ್ತೆ ಬರಂಗಿಲ್ಲ ಅಂತೇಳಿ ಸಿಟ್ಟು ಮಾಡ್ತಾನೆ ಅವನು, ಹೌದಾ? ಅದೇನು ಯಾವ ಎದ್ದಾಗೂ ಬರ್ಬೋದು, ಒಮ್ಮೆ ಸ್ವಲ್ಪ ದಣಕಂಡ್ರೆ ಬರ್ತದ, ಪ್ರತಿನಿತ್ಯ ಬಂದು ಹೋಗೋದು. ಏನು ನಿದ್ರೆ ಬರೋಕ್ಕೆ ಯಾರಾದರೂ ಯೋಗ ಮಾಡಿವೇನು? ನಾವು ನಿದ್ರೆ ಬರಲಂತ ಯಾರನ್ನ ಶಾಸ್ತ್ರ ಕೇಳಿವೇನು? ಅದ್ರದ್ದು ಆ ದೇಹ ಧರ್ಮ ಅದ. ಅದರ ಪ್ರಕಾರ ಒಬ್ರಿಗೆ ಹೆಚ್ಚು ಬರಬಲ್ಲದೆ ಕಡಿಮೆ ಬರಲಿ, ಬರ್ತದ ಹೋಗ್ತದೆ. ಅಂಥ ಪ್ರಯತ್ನ ಮಾಡಲಾರದೆ ಸರಳ ಬಂದು ಹೋಗುವಂಥ ನಿದ್ರಾನಂದವನ್ನೇ ಬಿಟ್ಟು ಹೊರಗೆ ಬರೋಕ್ಕಾಗಲ್ಲ ಜೀವನಿಗೆ. ವಿಚಾರ ಮಾಡ್ರಿ. ಮತ್ತು ಇವನು ಇಷ್ಟು ಪ್ರಯತ್ನದಿಂದ ಸಾಧನೆಯಿಂದ ಇದನ್ನು ಪಡೆದಂಥ ವ್ಯಕ್ತಿ ಪ್ರಯತ್ನದಿಂದ ಪಡೆದಿದ್ದು, ಹೌದಿಲ್ರಿ? ಮತ್ತು ಇಂಥ ಆನಂದವನ್ನು ಬಿಟ್ಟು ಹೊರಗೆ ಬರಬೇಕಾಗಿತ್ತು ಅಂದ್ರೆ ಎಷ್ಟು ಕಷ್ಟ ಆಗ್ಬೋದು. ವೃತ್ತಿ ಹೊರಗೆ ಬಂದಮೇಲೆ ಮತ್ತೆ ಅಂತರ್ಮುಖ ಮಾಡಬೇಕು. ಎರಡು ಕೆಲಸ ಅವರು. ಬರೋದೇನು ದೊಡ್ಡ ಮಾತಲ್ಲ. ಸಂದರ್ಭ ಬಂದಾಗ ಮೈಕ್ ತಗೊಂಡು ಬೆಂಗ್ ಅಲೆಯಾಡ್ಬೋದು, ಕುಣಿದಾಡ್ಬೋದು, ಪ್ರವಚನ ಮಾಡ್ಬೋದು, ಏನಾದ್ರು ಮಾಡ್ಬೋದು. ಇಷ್ಟ ತನ ಹೊರಗೆ ಹೋಗಿದಾರೆ ವೃತ್ತಿ ಒಳಗೆ ತಗ ನೋಡೋಣ.
ಆ ವೃತ್ತಿ ಈಗ ಒಂದ್ಸಲ ಪ್ರಾಣವಾಯು ಒಳಗೆ ಹೋಗ್ಯದಿಲ್ಲಂತಲ್ಲ, ಹೊರಗೆ ಹೋದದ್ದು ಒಳಗೆ ಬರಲ್ಲ ಅಂದರೆ ಏನಾಗ್ತದ? ಮುಗಿದೋಯ್ತು ಕತೆ. ಇವನು ಕೂಡ ಪ್ರಯತ್ನದಿಂದ ಜೀವನ್ಮುಕ್ತ ಅಂತ ವೃತ್ತಿ ಸಹಿತ ಪರಿಪೂರ್ಣ ಆನಂದ ವೃತ್ತಿ ಸಹಿತ ಜೀವನ್ಮುಕ್ತತ್ವ ಅಂತ ಪಡೆದಾನ. ಹೊರಗೆ ಬಂದಾನ, ಬಂದಮೇಲೆ ಒಳಗೆ ಹೋಗಲಿಲ್ಲ ಅಂದರೆ ಅಷ್ಟು ಜನ್ಮ ಪರ್ಯಂತರವಾಗಿ ಅಷ್ಟು ನೀನು ಗುರುಮುಖದಿಂದ ಶ್ರವಣ ಮಾಡಿ ಮನನ ನಿಧಿಧ್ಯಾಸನ ಪರ್ಯಂತರ ನಿನ್ನ ಸ್ವರೂಪ ಜ್ಞಾನ ಅದು ಶ್ರೇಯಸ್ಕರವಾಗಿ ನಿನಗೆ ಆನಂದ ಕೊಟ್ಟದ್ದು. ಹೊರಗೆ ಹೋದದ್ದು ಹೊರಗೆ ಬರಲಿಲ್ಲ ಅಂದರೆ ಮತ್ತೆ ಅದು ಹೋಯ್ತು ನೋಡ್ರಿ, ಸಾಧನೆಯಲ್ಲಿ ವ್ಯರ್ಥ ಆಯ್ತು. ವ್ಯರ್ಥ ಆಗ್ತದಿಲ್ಲ. ಅಂದಮೇಲೆ ಜೀವನ್ಮುಕ್ತರು ವಿದೇಹ ಮುಕ್ತರು ಅನ್ನುವುದು ಶಬ್ದಗಳು ಕೇಳಿ ನಮಗೆ ಭಾಳ ಆನಂದ ಆಗ್ತದೆ, ಇಲ್ಲಂತಲ್ಲ. ಅದರ ಅನುಭವಕ್ಕೆ ಹೋಗಕ್ಕಾದ್ರೆ ಎಷ್ಟು ಕಷ್ಟ ಆಗ್ತದ ಅಂತ. ಆ ಕಾರಣದಿಂದ ಆತ ಲೋಕಕ್ಕೆ ಪ್ರಯೋಜನವನ್ನು ಮಾಡಿ ಶರೀರ ಇರುವ ಪರ್ಯಂತರ ಇದ್ದು ಪ್ರಾರಬ್ಧ ಕ್ಷಯವಾದ ನಂತರ ದೇಹವು ನಾಶವಾಗಲು ಆತ ಆವಾಗ ವಿದೇಹ ಮುಕ್ತ ನೋಡ್ರಿ. ಮುಗಿತಾದ್ಮೇಲೆ ಇಲ್ಲಿಗೆ ಸಮಾಪ್ತಿ. ಸಮಾಧಿ ಎಲ್ಲವೂ ಸಮಾಧುವಲ್ಲಿ ಎಲ್ಲವೂ ಸಮಾಧು ಅಂದರೆ ಮೊದಲು ಎಲ್ಲವೂ ವಿಷಯವಾಗಿದ್ದಲ್ಲ, ಶಿವ ಜೀವ ಜಗತ್ತು ಇವೇನು ವಿಷಯ ಇದ್ವಲ್ಲ ಎಲ್ಲವೂ ವಿದೇಹ ಮುಕ್ತನ ಸಮ. ಯಾವಾಗ್ರಿ ಉಗಮ ಸ್ಥಾನದಿಂದ ನದಿ ಹುಟ್ಟಿ ತಾನು ಎಲ್ಲಿ ಮುಟ್ಟಬೇಕಾಗದ ಅಲ್ಲಿ ಮುಟ್ಟಿನ ಮೇಲೆ ಅಲ್ಲಿ ನದೀನಾಂ ಸಮಾಪ್ತಿ ಸಮುದ್ರ. ನದಿ ನಾಮಗಳು ಎಲ್ಲಿ ಸಮಾಪ್ತಿ ಆದವು? ಸಮುದ್ರದಲ್ಲಿ ಆದವು. ಅಲ್ಲಿವರೆಗೂ ನದಿಗಳು ಕೃಷ್ಣಾ ನದಿ ಅಂತೀವಿಲ್ಲ, ಆ ಕಡೆ ಭೀಮ ಅಂತೀವಿಲ್ಲ, ಆ ಕಡೆ ತುಂಗಭದ್ರ ಅಂತೀವಿ, ಆ ಕಡೆ ಕಾವೇರಿ ಅಂತೀವಿ, ಇನ್ನೂ ಏನೇನೋ ನದಿಗಳಿಗೆ ಹೆಸರಾವ. ಅಷ್ಟು ನದಿಗಳ ಹೆಸರು ಸಮಾಪ್ತಿ ಆಗ್ಬೇಕಾದ್ರೆ ಎಲ್ಲಿ? ಸಮುದ್ರದಲ್ಲಿ ಹೋಗಿ ಕೂಡಿದ. ಆವಾಗ ವಿದೇಹ ಮುಕ್ತನಲ್ಲೇನು ಎಲ್ಲವೂ ಸಮಾಪ್ತಿ. ಆತೇನು ಎತ್ತೆತ್ತ ನೋಡಲು ನೀನೇ ದೇವ ನೋಡ. ಸ್ವರೂಪ ನೋಡೋದೂ ಇಲ್ಲ ಅಲ್ಲಿ. ಅಲ್ಲಿ ನೋಡೋಕ್ಕೇನು ತನ್ನ ಬಿಟ್ಟು ಏನನ್ನಿದ್ರೆ ನೋಡೋಕೆ ಬರ್ತದ, ಅದು ಸೂಕ್ಷ್ಮ ನೋಡೋದಿಲ್ಲ ಅಂತ ಅನುಭವಿಸೋದು. ಹೀಗೆ ಜೀವನ್ಮುಕ್ತಿ ವಿದೇಹ ಮುಕ್ತಿ ಇವುಗಳನ್ನು ಪ್ರತಿಪಾದನೆ ಮಾಡ್ತದ ಚಾಂದೋಗ್ಯ ಉಪನಿಷತ್ತು ಅಂತ ಹೇಳ್ತಾರ. ತಿಳಿದಾತನು ಈ ದೇಹ ಅಳಿವನ್ಯಂ ವೇದದಳು ತಸ್ಕ ತಾವದೇವ ಜನಮನುಷ್ಯರಿಪ್ಪ ನೆಲೆಸಿ ನೀನು ಅರಿಬೋದು ಇದನೆಂತು ಅಂದರು. ಒಂದು ಪ್ರಮಾಣ ಕೊಟ್ಟರು. ತಸ್ಯ ತಾವದೇವ ಚಿರಂ ಯಾವನ್ ಮೋಕ್ಷೆ ಅಥ ಸಂಪತ್ಸೆ ಅಂತ ಒಂದು ವಾಕ್ಯವನ್ನು ಹೇಳ್ತಾರೆ. ಅರ್ಥಾತ್ ಎಲ್ಲಿಯವರೆಗೂ ತಿಳಿದ ಆತನಂದ್ರೆ ಯಾರು ತಿಳಿದಾರೆ? ಇಲ್ಲಿ ಬ್ರಹ್ಮಜ್ಞಾನಿನೇ ತಿಳಿದವನು. ಆತ ಈ ದೇಹ ಅಳಿವನ್ಯಗಂ ಈ ಶರೀರವು ನಾಶವಾಗುವ ಪರ್ಯಂತ ಇರ್ತದ ನೋಡು, ತಿಳ್ಕೊ. ಇದು ಶ್ರುತಿಯಲ್ಲಿ ತಸ್ಯ ಅಂದ್ರೆ ಜ್ಞಾನಿಗೆ, ತಾವದೇವಿಗೆ ಅಂದ್ರೆ ಅಲ್ಲಿಯವರೆಗೆ, ದೇಹ ಬಿಡೋವರೆಗೂ ಪ್ರಾರಬ್ಧ ಕರ್ಮ ಅದಲ್ಲ, ಅಲ್ಲಿಯವರೆಗೆ ಜೀವಿಸಿಕೊಂಡು ಜೀವನ್ಮುಕ್ತನಾಗುತ್ತಾನೆ. ಅವನಿಗೆ ಅಲ್ಲಿಯ ತನಕ ತಡವಾಗಿದೆ. ಪ್ರಾರಬ್ಧ ಕರ್ಮ ನಾಶವಾದೊಡನೆ ದೇಹವು ನಾಶವಾಗುತ್ತದೆ. ಜ್ಞಾನಿಗೆ ತಡ ಆಗತ್ತದ. ಈಗ ಯಾಕೆ ತಡ ಅಂದರೆ ಅಡ್ಡ ಆಗ್ಯದಲ್ಲ ಪ್ರಾರಬ್ಧ. ಈಗ ಮಳೆ ಬಂದ ತಕ್ಷಣ ಎಷ್ಟೋ ನೀರುಗಳು ಹಳ್ಳ ಹಿಡಿದು, ಹಳ್ಳ ದಾಟಿ ಕೆರೆಗೆ ಹೋದವು, ಕೆರೆ ದಾಟಿ ನದಿಗೆ ಹೋದವು, ನದಿ ದಾಟಿ ಸಮುದ್ರ ಸೇರೇ ಬಿಟ್ಟವ. ಆವತ್ತ ಬಿದ್ದಂಥ ಎಷ್ಟೋ ನೀರುಗಳು ಇನ್ನು ದಾರಿಯಲ್ಲಿ ಅಲ್ಲೆಲ್ಲೇ ನಿಂತಾವ.
ಅವ್ಯಾಕೆ ಹೋದು ಇವ್ಯಾಕೆ ಹೋಗ್ಲಿಲ್ಲ ಅಂದರೆ ನೀನು ಅಲ್ಲೆಲ್ಲಿ ಒಡ್ಡಾಕಿದ್ದಪ್ಪ, ತಡೆ ಹಿಡ್ದದ್ದೆ, ಈ ಒಡ್ಡೆ ಅಡ್ಡಗಾಲ ಮಾಡ್ಯವ, ಇಲ್ಲಂದ್ರೆ ಅವ್ರ ಜೊತೆಗೆ ಅವತ್ತ ಹೋಗ್ತಿದ್ವು ಅಂತ. ಹೋಗ್ತಿದ್ವ ಇಲ್ಲ? ತಡಾತಿದ್ವ ನಿಮ್ಮಿಂದ ನಾನಿಂದ? ಇಲ್ಲಪ್ಪ ನೀವು ಮುಂದಕ್ಕೆ ಹೋಗು, ಒಂದು ತಿಂಗಳು ಬಿಟ್ಟು ನಾ ಬರ್ತು ಅಂತ ಹೇಳ್ತಿದ್ವನು? ತಡೆಯಾದದ್ದು ಉಪಾಧಿ. ಇಲ್ಲಿ ಜ್ಞಾನಿಯನ್ನ ಯಾಕೆ ತಡೆ ಹಿಡ್ದದಾವೆ? ಪ್ರಾರಬ್ಧ ಗೂಡೆ ಕಟ್ಟದ. ಅದು ಯಾವಾಗ ಹೊಡಿತಿಲ್ಲ ಧನಾಶ್ ಹೋಗೇ ಬಿಟ್ಟು ನೋಡ್ರಿ. ಅದರಂತೆ ಎಣ್ಣೆ ತೀರಿದೊಡನೆ ದೀಪವು ಆರಿದಂತೆ, ಎಣ್ಣೆ ತೀರಿದೊಡನೆ ದೀಪ ಆರಿದಂತೆ ದೇವು ನಾಶವಾಗುತ್ತದೆ, ತಾನು ಮಾತ್ರ ಬ್ರಹ್ಮರೂಪವಾಗಿ ಉಳಿಯುತ್ತಾನೆ. ಯಾರುಳಿದ್ರು? ನೀನು ಬ್ರಹ್ಮರೂಪವಾಗಿ. ಇದು ವಿದೇಹ ಮುಕ್ತಿ ಎನಿಸುವುದು. ಜೀವನ್ಮುಕ್ತಿ ವಿದೇಹ ಮುಕ್ತಿಗಳೇ ಜ್ಞಾನಕ್ಕೆ ಫಲಗಳು. ಜ್ಞಾನದಲ್ಲಿ ಮೊದಲೇ ಹೇಳಿನ ಬಿಡುವಾಡ್ರೆ ಇಬ್ಬರೂ ಸಮಾನರು. ಜೀವನ್ಮುಕ್ತನಿಗೂ ಅದೇ ಆನಂದ, ವಿದೇಹ ಮುಕ್ತನಿಗೂ ಅದೇ ಆನಂದ. ಆದರೆ ಲೋಕಕ್ಕೆ ಪ್ರಯೋಜನ ಅಂದರೆ ಜೀವನ್ಮುಕ್ತನಿಂದ ಈ ಲೋಕಕ್ಕೆ ಪ್ರಯೋಜನ. ಅದಕ್ಕೆ ಬಹಳ ಮಂದಿ ವಿಚಾರ ಮಾಡ್ತಾರೆ, ದೀಪ ಯಾಕೆ ಆರ್ತು, ದೀಪ ಯಾಕೆ ಆರ್ತು? ದೀಪದಾಗ ಎಣ್ಣೆ ಇದ್ರೆ ಅದು ಉರಿತದ, ಎಣ್ಣೆ ತೀರಿದ ಮೇಲೆ ದೀಪ ಆರ್ತದಿಲ್ಲ. ಮತ್ತು ಈ ದೇಹ ಕೂಡ ಹೇಗೆ ಅಂತ ವಿಚಾರ ಮಾಡಿದರೆ, ದೀಪವು ಆರಿದಂತೆ ಪ್ರಾರಬ್ಧ ಮುಗಿದಂತೆ ಆ ಎಣ್ಣೆ ಹೆಂಗ ಆರಿ ಹೋಗ್ತದೆ, ಅದರಂಗೆ ದೇಹವು ಕೂಡ ತೂರಿ ಹೋಗ್ತದೆ ಜ್ಞಾನ. ಅದಕ್ಕೆ ಸರ್ಪಭೂಷಣರೇ ಒಂದು ಹಾಡನ್ನು ನಮ್ಮ ಬಳಗದ ವತಿಯಿಂದ ನಾಗಪ್ಪ ಪೂಜಾರಿ ಮಲಾರ್ ಮತ್ತು ಸುಗಪ್ಪ ಗುಡೇಬಿಲ್ ಇವರಿಂದ ಸಾಂದರ್ಭಿಕ ಅನುಗುಣವಾಗಿ ಆ ಪದ್ಯವನ್ನು ಹಾಡ್ರಿ. ಅಲ್ಲ ಅದೇ ಅಲ್ಲಲ್ಲ, ಇದು ಸಿರಿಯು ಸಜಿತರು ಈತವನ್ನು ನೆಚ್ಚರಿವೆ, ಮರಣಕಾಲದಿಂದ ಬಹಿರಿ ಬರಿಯ ಬಿದ್ದು ಕೆಡಬೇರೆ ಇಲ್ಲ ಮರಳೆ, ಪರವಸ್ತುವನ ಮರೆತು ಲೌಕಿಕವ ನಂಬಿ. ಪರವಸ್ತುವನೆ ಮರೆತು ಲೌಕಿಕವ ನಂಬಿ, ಬರೆಯ ಬರೆಯೋಳು ಬಿದ್ದು ಕೆಡಬೇಡ ಎದೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವ ನಂಬಿ. ಸಿರಿದ ಸತಿ ಪುತ್ರರೆಲ್ಲವರನ್ನು ನೆಚ್ಚಿರುವೆ, ಮರಣ ಕಾಲವೇ ನಿನ್ನ ಇಂಗವ ಬರೆಯ ಭ್ರಮೆಯೋಳು ಬಿದ್ದು ಕೆಡಬೇಡ ಎದೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವ ನಂಬಿ. ಬರೆಯ ಭ್ರಮೆಯೋಳು ಬಿದ್ದು ಕೆಡಬೇಡ ಎದೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವ ನಂಬಿ. ನೀನು ದುಪದಕ್ಕೆ ಮೊದಲು ನೀನಾರು ಇವರ್ಯಾರು, ನೀನಿರುವ ಪರ್ಯಂತ ಅಗಲಾದಿಯರೇ. ನೀನು ದುಪದಕ್ಕೆ ಮೊದಲು ನೀನ್ಯಾರೋ ಇವರ್ಯಾರು, ನೀನಿರುವ ಪರ್ಯಂತ ಅಗಲಾದಿಯರೇ. ನೀನು ಪುನರಪಿ ಜನಿಸಲು ಇವರು ನಿನಗಾಗುವರೇ, ಸ್ವಾನನ ಕರಸಿನಂತೆ ಸಂಸಾರ ಸುಖವೋ. ಬರಿಯ ಭ್ರಮೆಯೋಳು ಬಿದ್ದು ಕೆಡಬೇಡವೆಲೆ ಮರುಳೆ, ಪರವಸ್ತುವನೆ ಮರೆತು ಲೌಕಿಕವ ನಂಬಿ. ನೆರದ ಸಂತೆಯ ಪರಿ ಸಿರಿ ಪುಣ್ಯ ತೀರಿದರೆ, ಅರಿದು ಹೋಗುವುದು ಸುತ್ತ ಬಯಲೇ ಬಯಲು. ಸ್ಥಿರ ಮೋಕ್ಷವನ್ನು ಪಡೆಯ ದಿಯ ಭೋಗ ಕಾಶಿಪದು, ನೆರೆ ತುಪ್ಪದಾಸೆ ಗಂಜಲು ತಿಂದ ಪರಿಯೋ.
ಬರೆಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ ಪರವಸ್ತುವನೆ ಮರೆತು ಲೌಕಿಕವನಂದೆ ಕಾರ ಮಿಂಚಿನ ತೆರದಿ ತೋರಿ ನಿಮಿಷದಿ ತನುವು ನೀರ ಗುರುಳಿಯ ತೆರದಿ ಮಾಯ ಹೌದು ಪರಮಾರ್ಥವ ಮರೆತು ಶರೀರ ಸುಖ ಕೆಳಿಸುವುದು ನೀರಿನೊಳ ಕೈ ಎಕ್ಕಿ ನೆಕ್ಕಿದಂತೌದೋ ಬರೆಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ ಪರವಸ್ತುವನೆ ಮರೆತು ಲೌಕಿಕವನಂದೆ ಬಿಂದು ಸುಖಗದನಿತು ದುಃಖವಶೆಗೊಲಿಯ ಮದು ಬಿಂದುಲೇ ಎಲದೊನಿತ ಗುರು ಸಿದ್ಧನ ವಂದೇ ಲೌಕಿಕವನುಳಿದು ಅಧ್ಯಾತ್ಮದನುವನರಿ ದೊಂದೆಡರ ಬೆರೆಸದೆ ಸದಾನಂದದೊಳಗಿರದೆ ಬರೆಯ ಭ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ ಪರವಸ್ತುವನೆ ಮರೆತು ಲೌಕಿಕವನಂದೆ ಪರವಸ್ತುವನೆ ಮರೆತು ಲೌಕಿಕವನಂದೆ ಈ ರೀತಿಯಾಗಿ ಆ ಬ್ರಹ್ಮಜ್ಞಾನಿ ಹೇಗೆ ತನ್ನ ನಿಜವಾದ ಸ್ಥಿತಿಯಲ್ಲಿ ಇರೋದಕ್ಕೆ ಆವಾಗ ಅವನಿಗೆ ಕಾಣುವಂಥ ತೋರುವಂಥ ಭಾವಗಳು ಹೇಗೆಂದರೆ ಜ್ಞಾನಶತಕದಲ್ಲಿ ರಾಯದುರ್ಗ ಸಕ್ರಪ್ಪ ಸ್ವಾಮಿಗಳು ಒಂದು ಮಾತು ಹೇಳ್ಯಾರ. ಏನಂದರೆ ಯೋಗಿಗಂ ಯೋಗಿಯವಳು ಕರ್ಮಿಗಂ ಕರ್ಮಿಯವಳು ಭೋಗಿಗಂ ಭೋಗಿಯವಳು ಧರ್ಮಿಗಂ ಧರ್ಮಿಯವಳು ರಾಗಿಗಂ ರಾಗಿಯವಳು ತೋರುತ್ತಲ್ ಅವರಂ ಸಂತೋಷಪಡಿಸುತ್ತ ಅವರ ಹಾಗೂ ಹೋಗುಗಳಂತೆ ಕಂಡರು ಸುಜ್ಞಾನಿಯಾಗಿರ್ಪ ಮಹಿಮಾತಾಂ ಪರಿಶುದ್ಧ ದರ್ಪಣದೊಳು ಆಗುತ್ತಂ ಬೆಳಗುವನು ತಾನೇಕ ರೂಪದಿಂ ತಾನು ತನ್ನಂತೆಯಾಗಿ. ಅಂದರೆ ಬ್ರಹ್ಮಜ್ಞಾನಿಗಳು ಹೇಗಿರ್ತಾರಂದ್ರೆ ನಾನಾ ಪ್ರಕಾರ ಅಂತ ಹಲವು ರೀತಿ ಅಂತ ಹೇಳ್ಯಾರಲ್ಲ, ಅದರಲ್ಲಿ ಒಂದು ಮಾತನ್ನು ಹೇಳ್ತಾರ, ಭೋಗಿನಾಮ್ ಅಂದರೆ ಭೋಗಿಗಳಿಗೆ ಭೋಗಿಯಂತೆ, ಯೋಗಿನಾಮ್ ಅಂದರೆ ಯೋಗಿಗಳಿಗೆ ಯೋಗಿಯಂತೆ, ಮತ್ತು ಅನೇಧ ಅಂದರೆ ಬಹು ಪ್ರಕಾರವಾಗಿ ಅವ್ರು ಇರ್ತಾರೆ. ಹಲವರ ದೃಷ್ಟಿಗೆ ಹಲವು ಬಗೆಯಿಂದ ವ್ಯವಹಾರ ತೋರ್ತದೆ. ಹಲವರು ಮಂದಿ ಹಲವು ರೀತಿ ಅವ್ರ ವ್ಯವಹಾರ ಕಾಣ್ತಾರೆ, ಅವ್ರೇನು ಗೊತ್ತಂತ. ಆದರೆ ಅವರು ಕೂಡ ತನ್ನ ಜ್ಞಾನ ನಿಷ್ಠೆಯಲ್ಲಿ ಮಾತ್ರ ಒಂದೇ ರೂಪವಾಗ್ಯಾನ. ತನ್ನ ನಿಷ್ಠೆಯಲ್ಲಿ ಬೇರೆ ಬೇರೆ ಇಲ್ಲ. ಇವು ಕರ್ಮಿಗಳಲ್ಲಿ, ಯೋಗಿಗಳಲ್ಲಿ, ಭೋಗಿಗಳಲ್ಲಿ ಬೇರೆ ಬೇರೆ ಕಾಣ್ತಾನ. ಅವನ ಒಳಗಿನ ನಿಷ್ಠತೆ ನೀನೇನು ನೋಡಿದ್ದು? ಇಲ್ಲಿ ನಾವು ನೋಡಿವಂದ್ರೆ ನೋಡ್ಬೇಕಾದ್ರೆ ನೀನಾದ್ರೂ ಕೂಡ ಸ್ವಲ್ಪ ತೂಕಕ್ಕೆ ಬಂದಾಗ ನೋಡಕ್ ಬರ್ತದ. ಆತ ಹೇಳ್ತದಿಲ್ಲ, ತಕ್ಕಡೆಯನ್ನ ಒಂದು ಕಡೆ ಅರ್ಧ ಕಿಲೋ ಕಲ್ಲು ಇಟ್ಟು ಈ ಕಡೆ ಹಂಗೆ ಪರಡಿ ಬಿಟ್ರೆ ಗಾಳಿ ಬಿಟ್ರೆ ಹಿಂಗೆ ಅಂತದ. ಈ ಕಡೆ ಅರ್ಧ kg ಕಲ್ಲಾದ ಈ ಖಾಲಿ ಇದ್ದದಕ್ಕೆ ಏನೇನು ತೂಕ ಗೊತ್ತಾದ ಏನದಕ್ಕೆ ಗೊತ್ತಾಗ್ತದ. ಅದಕ್ಕೆ ಅದು 200-500 ಗ್ರಾಮ್ ಕಲ್ಲು ಈ ಕಡೆ ಇದ್ರೆ ಕಡೆಗೆ 200-300 ಗ್ರಾಮ್ನಷ್ಟಾದ್ರೆ ಈ ಕಡೆ ಬಂದರೆ ಇನ್ನೂ ನನಗಿಂತ ಇದು ವಜ್ಜೆ ಅದ ತೂಕ ಆದಂತ ಗೊತ್ತಾಗ್ತದೋ ಸುಮ್ಮನೆ ಅಲಗಡೋರು ಗೊತ್ತಾಗ್ತದ. ಇದು ಹೇಳುವವರ ಕೇಳುವವನ ಎಲ್ಲನೂ ಹಿಡ್ಕೊಂಡಂತ ವಿಚಾರ ಮಾಡ್ಬೇಕು. ಮತ್ತೆ ಹಾಗೆ ಗ್ರಂಥಕರ್ತರು ಒಂದು ದೃಷ್ಟಾಂತ ಕೊಡ್ತಾರೆ. ಹೆಂಗಿರಕ್ಕೆ ಬರ್ತದಪ್ಪ ಅಂದರೆ, ನಿರ್ಮಲವಾದ ದೊಡ್ಡ ಕನ್ನಡಿ, ಆ ಕನ್ನಡಿಯ ಮುಂದೆ ಬಂತು ನಿಲ್ಲುವ ಬಾಲಕನಿಗೆ. ಒಬ್ಬ ಬಾಲಕ ಬಂದು ನಿಂತ, ಕೊನೆಗೆ ಹೇಳ್ತಾರೆ, ಬೆಳಗುವಂ ತಾನೇ ಪರಿಶುದ್ಧ ದರ್ಪಣಗಳು ಆಗುತ್ತಂ ಬೆಳಗುವಂ ತಾನೇಕ ರೂಪದಿಮ್ಮ.
ಅಂದರೆ ಆ ಬಾಲಕ ಬಂದು ನಿಂತರೂ ಕನ್ನಡಿ ಬಾಲಕನಂತೆ ಆಗ್ತದೆ, ಮುದುಕನ ಬಂದು ನಿಂತರೆ ಮುದುಕನಂತೆ ಕಾಣ್ತದೆ, ಸ್ತ್ರೀಯಳಿಗೆ ಸ್ತ್ರೀ ಆಕಾರ ಆಗ್ತದೆ, ಪುರುಷರಿಗೆ ಪುರುಷಾಕಾರ ಆಗ್ತದೆ. ಇನ್ನು ಎಷ್ಟಂತ ಹೇಳಮಂತ ಹೆಚ್ಚು ಹೇಳುವುದೇನು, ಯಾರು ಬಂದು ನೋಡಿದರೂ ಅವರ ರೂಪವೇ ಆಕಾರಗೊಳ್ಳುತ್ತದೆ. ಆ ದರ್ಪಣ ಆಕಾರ ಇಲ್ಲರಲ್ಲಿ, ಆಕಾರ ಬಂತಿಲ್ಲ. ಈಗ ಯಾರ ಆಕಾರ ಯಾರಿಗೆ ಬಂತು, ಯಾರ್ಯಾರು ಬಂದು ನೋಡ್ತಾರ ಅವರವರ ಆಕಾರದಂತೆ ರೂಪ ಆಗ್ತದೆ. ಅದು ದರ್ಪಣ ಅಂದರೆ ಕನ್ನಡಿ. ತಾನು ಮಾತ್ರ ಯಾರ ಆಕಾರವನ್ನು ಹೊಂದದೆ ಮತ್ತೆ ನಿರ್ಮಲವಾಗಿ ಇರುತ್ತದೆ ಕನ್ನಡಿ. ತಿಳಿತಾವಿಲ್ಲ ದೃಷ್ಟಾಂತಿವು ಅಂದಾಗ ಈ ಕನ್ನಡಿಯಂತೆ ಬ್ರಹ್ಮವೇತ್ತ ಬ್ರಹ್ಮಜ್ಞಾನಿಗಳು ಕರ್ಮಿಗಳ ದೃಷ್ಟಿಗೆ ಕರ್ಮಿಯಂತೆ ವ್ಯವಹಾರ ಮಾಡ್ತಾರೆ, ಧರ್ಮೀಯ ದೃಷ್ಟಿಗೆ ಧರ್ಮಿಯಂತೆ ವ್ಯವಹಾರ ಮಾಡ್ತಾರೆ, ಭೋಗಿಯ ದೃಷ್ಟಿಗೆ ತಾವು ಭೋಗಿಸಿದಂತೆ ಮಾಡ್ತಾರೆ, ಯೋಗಿಯ ದೃಷ್ಟಿ ಬಂದರೆ ಯೋಗಿಯಂತೆ ವ್ಯವಹಾರ ನಡೀತದೆ. ಆದರೂ ತನ್ನ ನಿರ್ಮಲವಾದ ಜ್ಞಾನದಲ್ಲಿ ಮಾತ್ರ ನಿಷ್ಠೆ ಇರ್ತದೆ. ಯಾರಿಗೆ? ಇವರಿಗೆ ಬ್ರಹ್ಮಜ್ಞಾನಿಗಳಿಗೆ. ಹಾಗಾಗಿ ಅವರಲ್ಲಿ ಆತ್ಮೈ ವೇದಂ ಸರ್ವಂ, ಸರ್ವವು ಆತ್ಮನೇ ಎಂದು ಹೇಳುವ ಶ್ರುತಿ ಅರ್ಥನು ನಾನೇ ಇದ್ದೇನೆ ಅಂತಕ್ಕಂಥ. ಶ್ರುತಿ ವೇದದ ಅರ್ಥಗಳು ಮೊದಲು ಬೇರೆ ಇದ್ದು, ತತ್ವಮಸಿ ಮಹಾವಾಕ್ಯ ಬೇರೆ ಇತ್ತಿಲ್ಲ. ತಿಳಿದ ಮೇಲೆ ಅದೇ ನೀನು ಮತ್ತು ಬೇರೆ ಅದಿ, ಮತ್ತು ಇನ್ನು ಭಿನ್ನ ಅದನಲ್ಲಿ. ಅಲ್ಲಿಯೂ ಕೂಡ ಭಿನ್ನ ಉಳಿಲಾರ್ದಂಗೆ ವಿಚಾರ ಮಾಡೋರ ಮಹಾತ್ಮರು. ಹೀಗೆ ನನ್ನ ಹೊರತು ಏನೂ ಇಲ್ಲ, ನಿನ್ನ ಬಿಟ್ಟು ಏನಾದವಿಲ್ಲಿ ಏನೂ ಇಲ್ಲ ಎಂಬ ಅಖಂಡ ಭಾವದಲ್ಲಿ ಬ್ರಹ್ಮವ್ಯಕ್ತನು ವ್ಯವಹರಿಸುತ್ತಾನೆ ಎಂಬ ಭಾವವು ಅಂದರು. ಯಾಕಂದರೆ ಅನಂತ ರೀತಿ ಬ್ರಹ್ಮಜ್ಞಾನಿ ಸತಿ ಸುತ ಧನ ಕನಕ ಮನೆ ಮಠ ಬಂಧು ಬಳಗ ಮುಂತಾದ ಸರ್ವ ಅವಲಂಬನೆಯಲ್ಲಿ ಇದ್ದರೂ ಅದರ ಸಂಬಂಧವನ್ನು ಮನಸ್ಸಿಗೆ ಹಚ್ಚಿಕೊಳ್ಳಂಗಿಲ್ಲ. ಅದನ್ನು ಭಾಳ ಸಲ ನಿಮಗೆ ಹೇಳಿನ ದೃಷ್ಟಾಂತ, ಒಂದು ಸಲ ಇಲ್ಲ 100 ಸಲ ಹೇಳಿನಿ. ಹೆಂಗಿರಕ್ಕೆ ಬರ್ತದ್ರಿ ಅಂದರೆ 2-3 ದೃಷ್ಟಾಂತವನ್ನು ಹೇಳಿನಿ. ಅದನ್ನು ಈಗ ಕೇಳೋಣ ಮತ್ತೊಮ್ಮೆ. ಹಂಗೆ ಇರ್ಲಿಕ್ಕೆ ಬರ್ತದೇನು? ಎಲ್ಲದರಲ್ಲೇ ಆನಂತ, ಇಲ್ಲಂಗೆ ಆನಂತ. ಇದು ಹೇಗೆ ಸಾಧ್ಯ ಅಂತ ಸಾಮಾನ್ಯ ಜನರಿಗೆ ಸಂಶಯ ಬರ್ತದೆ. ಅದಕ್ಕೆ ಅವರು ಮಹಾತ್ಮ ಹೇಳ್ತಾರೆ, ಜಲದಲ್ಲಿ ಕಮಲದೆಲೆ, ಕೆಸರಿನಲ್ಲಿ ಕುಂಬಾರ ಹುಳವು, ಘೃತದಲ್ಲಿ ಜಿಹ್ವೆ ಮುಳುಗಿರುತ್ತ ಅವುಗಳಲ್ಲಿ ಸಿಲುಕಿದಂತಿದ್ದರು ಸಿಲುಕದಂತಿರ್ಪ ಪರಿಯಂತೆ, ಸಿಲುಕಿದಂತಿದ್ದರು ಸಿಲುಕದಂತಿರ್ಪ ಪರಿಯಂತೆ. ಜ್ಞಾನಿ ಅಂದರೆ ಸುಜ್ಞಾನಿ ಈ ಕೇಳಿದಂಥ ಲಲನೆ, ಸುತ, ಧನ, ಕನಕ, ಬಾಂಧವ್ಯ, ಕುಲ, ಗೋತ್ರ, ಹೊಲ, ಮನೆ ಮುಂತಾದ ಸರ್ವ ಅವಲಂಬನೆಗೆ ಸಿಲುಕಿದಂತಿದ್ದರು ತಾನು ಸಿಲುಕದಂತಿರ್ಪ. ಅಂದರೆ ಆತ ನಿರ್ಲಿಪ್ತನಾಗ ನೋಡು. ಈ ರೀತಿ ಬ್ರಹ್ಮಜ್ಞಾನಿಯು ಸಂಸಾರದ ಅವಲಂಬನೆಯಲ್ಲಿ ಇದ್ದರೂ ಕೂಡ ನಿರ್ಲೇಪ ಸ್ಥಿತಿಯಲ್ಲಿರ್ತಾರೆ. ಕಮಲದಲ್ಲಿ ನೀರಿನಾಗ ಆದಿಲ್ಲ, ನೀರು ಹತ್ತದೇನು ಇಲ್ಲ. ಕೆಸರಿನಲ್ಲಿ ಕುಂಬಾರಗಳು ಆದಿಲ್ಲ, ಕೆಸರು ಹತ್ತದೇನು ಇಲ್ಲ. ನಾಲಿಗೆಯಲ್ಲಿ ತುಪ್ಪ ಆದಲ್ಲ, ತುಪ್ಪ ಹತ್ತದೆ ನಾಲಿಗೆ ಇಲ್ಲ. ಅದರಂಗ ಇವು ಬ್ರಹ್ಮಜ್ಞಾನಿಗೆ ಯಾವೆಲ್ಲ ನೋಡ್ರಿ. ಈ ರೀತಿ ಇದ್ದು ಅವರು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿರ್ತಾರೆ. ಅದು ಸಾಮಾನ್ಯ ಜನರಿಗೆ ಅದು ಸಾಧ್ಯವಿಲ್ಲ ಅಂತಲೇ ಅರ್ಥ ಮಾಡೋಕೆ ವಿನ ಎಲ್ಲರಿಗೂ ಸಾಧ್ಯ ಅಂತ ಅರ್ಥ ಮಾಡಂಗಿಲ್ಲ. ಅರ್ಥ ಮಾಡಲಿ ಬಿಡಲಿ, ನಮಗೆ ಆ ಸ್ಥಿತಿ ಬಂದಾಗ ಮುಕ್ತರಾಗ್ತೀವಿ ವಿನ ಇಲ್ಲದ್ರೆ ನಾವು ಹುಟ್ಟಿ ಬರ್ತದೆ ಅಂತ ತಿಳ್ಕೋಬೇಕು. ಅವ್ರಿಗೆ ಆಗಲಿ ಬಿಡಲಿ, ಅವ್ರು ತೊಗೊಂಡು ಮಾಡೋದೇನದ. ನಮ್ಮ ಸ್ಥಿತಿ ನಮಗೂ ಆ ಒಂದು ವೃತ್ತಿ ಬಂತು ಅಂದರೆ
ಮುಕ್ತರು, ಇಲ್ಲಂದರೆ ನಾವು ಅಮುಕ್ತರೇ ಅಂತ ಇಲ್ಲಿ ವಿಚಾರ ಮಾಡಬೇಕು ಅನ್ನೋ ಮಾತನ್ನು ಹೇಳಿ ಈಗ ಮುಂದೆ ಹೋಗೋದಕ್ಕಿಂತ ಮುಂಚಿತವಾಗಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಈಗ ಈ ದಿನದ ಮಂಗಲ ಗೀತೆಯನ್ನು ಹೇಳಿದ ನಂತರ ಗುರುಪಾದಕ್ಕೆ ನಾವು ನೀವು ಸಮರ್ಪಿಸಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಈ ದಿನದ ಮಂಗಲ ಗೀತೆಯನ್ನು ಹೇಳುವವರು ನಮ್ಮ ಸದ್ಗುರು ಬಸವಾನಂದರ ಸಚ್ಚಿಷರು, ವೇದಾಂತ ಬೆಳಗದ ಅತ್ಯಂತ ಆತ್ಮೀಯರು, ಗುರುಭಕ್ತಿ ಉಳ್ಳಂಥ ಶ್ರೀಮತಿ ಮಧು ಶ್ರೀ ಸರಿಕಾರ ಅವರ ಈ ಮಂಗಳಗೀತೆ ಹೇಳ್ತಾರ. ನಂತರ ನಾವೆಲ್ಲರೂ ಧನ್ಯರಾಗೋಣ. ಹೀಗೆ ಹೇಳ್ತಾ ಪ್ರಾರಂಭ ಮಾಡಮ್ಮ. ನಮಸ್ಕಾರ. ಗಜದಂಡ ಶಿವಯೋಗಿ ದಯಾ ಪರಿಪೂರ್ಣ ಸುಖಭೋಗಿ ಜಯ ಗಜದಂಡ ಶಿವಯೋಗಿ ದಯಾ ಪರಿಪೂರ್ಣ ಸುಖಭೋಗಿ ದಯಾ ಪರಿಪೂರ್ಣ ಸುಖಭೋಗಿ ಭ್ರುಕುಟಲತ ಸಿದ್ಧನತ ಚರಣ ಸಕಲ ಜನ ಮಾಯ ನಿರಹರಣ ಭ್ರುಕುಟಲತ ಸಿದ್ಧನತ ಚರಣ ಸಕಲ ಜನ ಮಾಯ ನಿರಹರಣ ಜಯ ಗಜದಂಡ ಶಿವಯೋಗಿ ದಯಾ ಪರಿಪೂರ್ಣ ಸುಖಭೋಗಿ ದಯಾ ಪರಿಪೂರ್ಣ ಸುಖಭೋಗಿ ಪ್ರಕಟ ಪರಬ್ರಹ್ಮ ಶಿವರೂಪ ಮುಕುತಿ ಸಾಮ್ರಾಜ ಚರಭೂಪ ಪ್ರಕಟ ಪರಬ್ರಹ್ಮ ಶಿವರೂಪ ಮುಕುತಿ ಸಾಮ್ರಾಜ ಚರಭೂಪ ಜಯ ಗಜದಂಡ ಶಿವಯೋಗಿ ದಯಾ ಪರಿಪೂರ್ಣ ಸುಖಭೋಗಿ ದಯಾ ಪರಿಪೂರ್ಣ ಸುಖಭೋಗಿ ಅಮರ ಸುಕ್ಷೇತ್ರ ನಿಜವಾಸ ಸುಮಾನಸ ವೀರ ಶೈವೇಶ ಅಮರ ಸುಕ್ಷೇತ್ರ ನಿಜವಾಸ ಸುಮಾನಸ ವೀರ ಶೈವೇಶ ಗಜ ದಂಡ ಶಿವಯೋಗಿ ದಯಾ ಪರಿಪೂರ್ಣ ಸುಖಭೋಗಿ ದಯಾ ಪರಿಪೂರ್ಣ ಸುಖಭೋಗಿ ಹರೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. श्री सद्गुरु शिवपुत्र स्वामी महाराज की जय, श्री सद्गुरु बसवानंद स्वामी महाराज की जय, श्री सद्गुरु अभिनव निजगुण महाराज की जय, सकल साधु संत महाराज की जय. श्रीमंगलम जय नमः.